ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ಎನ್ನಪ್ಪ ಗುಣದಾಳ್. ದೇಶದಲ್ಲಿ ತಾವೆಲ್ಲರೂ ನೋಡಿದ ಹಾಗೆ ರಿಸರ್ವೇಷನ್ ಅನ್ನು ಅಂತ್ಯ ಮಾಡಬೇಕು ಅನ್ನುವಂಥದ್ದು. ರಿಸರ್ವೇಷನ್ ಅಂತ್ಯ ಆದರೆ ಎಲ್ಲವೂ ಸರಿಯಾಗುತ್ತಾ ಭಾರತ ದೇಶದಲ್ಲಿ? ಯಾಕೆ ಜಾತಿವಾದಿಗಳ ಮನಸ್ಥಿತಿ ಇಷ್ಟು ಕೆಟ್ಟದ್ದಾಗಿದೆ? ಪದೇ 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 ಇವರು ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ, ದಲಿತರ ಬಗ್ಗೆ ಮಾತಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ದಲಿತ ನಾಯಕರುಗಳ ಬಗ್ಗೆ ನಿಂದನೆ ಮಾಡ್ತಾರೆ. ಏನು ಇವ್ರ ಕೆಲಸ? ಏನು ಮಾಡಲು ಹೊರಟಿದ್ದಾರೆ ಈ ದೇಶದಲ್ಲಿ? ನಾವು ಈ ದೇಶದ ಒಂದು ಭಾಗ, ನಾವು ಕೂಡ ಈ ದೇಶದ ಮೂಲ ವಾರಸ್ದಾರ ಅನ್ನೋದನ್ನ ಇವರು ಮರೆತು ಬಿಟ್ಟಿದ್ದಾರೆ. ಇವರ ತಲೆಯಲ್ಲಿ ಬರೀ ಜಾತಿ ಜಾತಿ ಜಾತಿ. ಬಾಬಾ ಸಾಹೇಬರು ಜಾತಿ ಆಧಾರದ ಮೇಲೇನೆ, ಜಾತಿ ಅದಾವ ಅನ್ನೋ ಕಾರಣಕ್ಕಾಗಿ ಜಾತಿಯಿಂದಾನೇ ನಮಗೆ ನಿಂದನೆ ಆಗೈತಿ, ದೌರ್ಜನ್ಯ ಆಗೈತಿ, ದಬ್ಬಾಳಿಕೆ ಆಗೈತಿ. ಸಾವಿರಾರು ವರ್ಷಗಳಿಂದ ನಮ್ಗೆ ಯಾವುದೇ ರೀತಿ ಮೀಸಲಾತಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿಯೇ, ನಮ್ಗೆ ಯಾವುದೇ ರೀತಿ ಸೌಲಭ್ಯಗಳು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಮೀಸಲಾತಿಯನ್ನು ಜಾರಿಗೆ ಮಾಡಿದ್ರು. ಇಂಥದ್ರಲ್ಲಿ ನಿಮ್ಮ ವಾದೇನ ಜಾತಿಗಳೇ ಇಲ್ಲ, ಈಗೆಲ್ಲ ಸರಿ ಸಮಾನವಾಗಿದೆ, ಆರ್ಥಿಕತೆಯಿಂದ ದಲಿತರು ಭಾಳ ಮುಂದೆ ಹೋಗಿದ್ದಾರೆ ಅಂತ ಹೇಳಿ ಭಾರತ ದೇಶದ ಟಾಪ್ 1 ಕ್ಲಾಸ್ ಯಾರು ಹಣವಂತರಿದ್ದಾರಲ್ಲ ಅವ್ರನ್ನೆಲ್ಲ ಸರ್ವೆ ಹಾಕಿರೋ ಒಂದು ಲಿಸ್ಟ್ ಲೆಕ್ಕಕ್ಕೆ ಹಾಕಿರೋ. ಬಿಸ್ನೆಸ್ ಮ್ಯಾನ್ಗಳು ಯಾರು, ಕೋಟ್ಯಾಧೀಶ್ವರ ಯಾರು, ಸಾವಿರಾರು ಕೋಟಿ ಒಡೆಯರು ಯಾರು, ದೇವಸ್ಥಾನಗಳ ಬಂಗಾರ ಎಷ್ಟಿದೆ, ದುಡ್ಡು ಎಷ್ಟಿದೆ, ಎಲ್ಲ ಲೆಕ್ಕ ಹಾಕ್ರಿ. ಅವ್ರನ್ನ ಮೊದಲ ಉದ್ಯೋಗ ಮಾಡೋದನ್ನು ಬಿಡಿಸಿ ಆ ಜಾಗಕ್ಕೆ ಬಡವರನ್ನು ಒಯ್ಯೋದಂತ ಕೆಲಸ ಮಾಡಿರಿ. ಕೇವಲ ದಲಿತರ ಟಾರ್ಗೆಟ್ ನಿಮಗೆ. ಇವತ್ತು ಯಾಕೆ ಮತ್ತೆ ಈ ವಿಷಯವನ್ನು ಎತ್ಕೊಂಡು ಬರ್ತಾನಂದ್ರೆ, ನಮ್ಮ ದಾವಣಗೆರೆ ಜಿಲ್ಲೆಯ ಏನು ಚನ್ನಗಿರಿ ತಾಲೂಕಿನ ಒಂದು ಹಳ್ಳಿಯಲ್ಲಿ, ಏನದು ಬೆಳಲಗೆರೆ ಅನ್ನುವಂಥ ಒಂದು ಹಳ್ಳಿ ಒಳಗೆ ಒಂದು ದೌರ್ಜನ್ಯ ಆಗೈತಿ. ಇದಾಗಿದ್ದು 31ನೇ ತಾರೀಕಿಗೆ ಸಾಯಂಕಾಲ ಏನು ಸಂಜೆ ಸಮಯದಲ್ಲಿ ಒಂದು ಘಟನೆ ಆಗ್ತದೆ. ಆ ಊರ ದೇವರು ಯಾವುದಪ್ಪ ಅಂದ್ರೆ, ಒಂದು ಆ ಊರಿನ ದೇವರು ಬೀರಲಿಂಗೇಶ್ವರ ದೇವಸ್ಥಾನ, ಅದಕ್ಕೆ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ. ಈ ಊರ ಒಳಗಡೆ ಒಂದು ಹಬ್ಬ, ಪ್ರತಿ ವರ್ಷ ಆಗುವಂಥ ಒಂದು ಹಬ್ಬ ಐತಿ. ಈ ಹಬ್ಬ ಬಹಳ ಆ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾರೆ. ಇದಕ್ಕೆ ಅಜ್ಜಿ ಹಬ್ಬ ಅಂತ ಹೇಳಿ ಕರೀತಾರೆ. ಈ ಅಜ್ಜಿ ಹಬ್ಬದ ದಿನ ಅಂದ್ರೆ ನಮ್ಮಲ್ಲಿ ಆಯಿ ಹಬ್ಬ ಅಂತ ಏನು ನಮ್ಮಲ್ಲಿ ಮಾಡಂಗಿಲ್ಲ, ಬಟ್ ಆ ಕಡೆ ಒಂದು ಅಜ್ಜಿ ಹಬ್ಬ ಅಂತ ಪ್ರತೀತಿ ಒಳಗೆ ದಾವಣಗೆರೆ ಜಿಲ್ಲೆ ಒಳಗೆ ಚನ್ನಗಿರಿ ತಾಲೂಕು ಒಳಗೆ. ಈ ಹಬ್ಬದಾಗ ಏನು ಮಾಡ್ತಾರಂದ್ರೆ, ಏನು ಒಂದು ಮಡಿಕೆಯನ್ನ ಮಾಡಿಕೊಂಡು, ಮಡಿಕೆ ಒಳಗಡೆ ಬೇವಿನ ಸೊಪ್ಪು ಅಂದ್ರೆ ಬೇವಿನ ತಪ್ಪಲ ಹಾಕೊಂಡು, ಊರ ಹೊರಗಡೆ ಇರ್ತಕ್ಕಂಥ ಒಂದು ಕಟ್ಟಿ, ಏನು ದೇವಸ್ಥಾನದ ಊರ ಹೊರಗಡೆ ಇರ್ತಕ್ಕಂಥ ಒಂದು ಕಟ್ಟಿ, ಆ ಕಟ್ಟಿಗೆ ಸಮರ್ಪಣೆ ಮಾಡುವಂಥದ್ದು ವಾಡಿಕೆ. ಇಡೀ ಊರಿನ ಎಲ್ಲ ಜನ ಗ್ರಾಮಸ್ಥರು ಮತ್ತು ಇಡೀ ತಾಲೂಕು ಅಲ್ಲೆಲ್ಲಿ ಈ ಆಚರಣೆಗಳವೆಲ್ಲ ಆಚರಣೆ ಮಾಡ್ತಾರೆ. ಈ ಸಂದರ್ಭದಾಗ ಕೆಲವು ದಲಿತ ಸಮಾಜದ ಯುವಕರು ಈ ಒಂದು ಗುಡಿಯನ್ನ ಪ್ರವೇಶ ಮಾಡ್ತಾರೆ, ಬೀರಲಿಂಗೇಶ್ವರ ದೇವಸ್ಥಾನದ ಗುಡಿಯನ್ನ ಪ್ರವೇಶ ಮಾಡ್ತಾರೆ. ಇದನ್ನ ಕಂಡಿರ್ತಕ್ಕಂಥ ಕೆಲವೊಂದಿಷ್ಟು ಕಿಡಿಗೇಡಿಗಳು, ಕುರುಬ ಸಮುದಾಯದ ಅವರು, ನಮ್ಮ ಅಣ್ಣತಮ್ಮರೇ OBC ಸಮಾಜದವರು, ಅವ್ರು ಇದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರಲ್ಲ ಅನ್ನುವಂಥದ್ದು ನೋವು ನಮಗೆ. ಇವ್ರು ಏನು ಮಾಡ್ತಾರಂದ್ರೆ, ಆ ಹುಡುಗರನ್ನ ನೋಡ್ತಾರ, ನೋಡಿದ ತಕ್ಷಣವೇ ನೀವ್ ಯಾಕಪ್ಪ ಗುಡಿ ಪ್ರವೇಶ ಮಾಡಿದ್ರಿ ಅಂತ ಹೇಳಿ ಇಮಿಡಿಯೇಟ್ ತಮ್ಮ ಫೋನ್ ಕಾಲ್ಗಳ ಮೂಲಕ, ವಾಟ್ಸಾಪ್ಗಳ ಮೂಲಕ ಎಲ್ಲರಿಗೆ ಮೆಸೇಜ್ ಕಳಿಸ್ತಾರ. ಒಂದು 50-60 ಜನ ಅಲ್ಲಿ ಗಾಳಿಯಾಗಿ ಸೇರಿಕೊಂಡು ಈ 3-4 ಜನ ದಲಿತ ಯುವಕರನ್ನ ಕಂಬಕ್ಕೆ ಕಟ್ಟಿ ಸಿಕ್ಕಾಪಟ್ಟೆ ಥಳಿಸಲಾಗ್ತದೆ. ಆಮೇಲೆ ಅಲ್ಲಿ ಸ್ಥಳೀಯರೆಲ್ಲ ಎಚ್ಚೆತ್ತುಕೊಂಡು ಪೊಲೀಸರಿಗೆ ಮಾಹಿತಿ ಕೊಡ್ತಾರ. ಪೊಲೀಸರು ಬರ್ತಾರನ್ನೋ ಒಂದು ವಿಷಯ ಗೊತ್ತಾಗಿ ತದನಂತರ ಏನಪ್ಪಾ ಅಂದ್ರೆ ಅಲ್ಲಿಂದ ಕಾಲ್ ಕಿತ್ತು ಓಡಿ ಹೋಗ್ತಾರ. ಈಗಾಗಲೇ ಸುಮಾರು ಒಂದು 42 ಜನರ ಮೇಲೆ ಪ್ರಕರಣ ಕೂಡ ದಾಖಲಾಗೈತಿ. ಊರ ಒಳಗಡೆ ಇವತ್ತಿಗೂ ಉದ್ವಿಗ್ನ ವಾತಾವರಣ, ಬಿಗುವಿನ ವಾತಾವರಣ ನಿರ್ಮಾಣ ಆಗೈತಿ. ಇಲ್ಲಿ DC ಅವರು ಮತ್ತು ಅಲ್ಲಿ SP ಅವರು ಎಲ್ಲರೂ ಕೂಡ ಭೇಟಿ ನೀಡಿ, ಸ್ಥಳೀಯ ಎಲ್ಲ ಅಧಿಕಾರಿಗಳು ಭೇಟಿ ನೀಡಿ ಇವರಿಗೆ ಒಂದು ಶಾಂತಿಯ ಸಭೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಮತ್ತು ಆ ದೇವಸ್ಥಾನದ ಒಳಗಡೆ ಹೋಗಿ ದಲಿತರ ಕಡೆಯಿಂದಾನೇ ದೀಪ ಹಚ್ಚುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಆದರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸವರ್ಣೀಯರಂದ್ರೆ ಮೇಲ್ವರ್ಗದವರು ನಾವೇ ಶ್ರೇಷ್ಠರು, ನಾವೇ ಪವಿತ್ರ ಅನ್ನುವಂಥ ಕೆಲವೊಂದು ಮನಸ್ಥಿತಿಗಳದವಲ್ಲ, ಅವರು ಇವತ್ತಿಗೂ ಅಲ್ಲಿನ ದಲಿತರು ಗುಡಿ ಪ್ರವೇಶ ಮಾಡಬಾರ್ದು. ಯಾವ ದೇವ್ರು ಹೇಳಿ ನಿಮ್ಗೆ ಗುಡಿ ಪ್ರವೇಶ ಮಾಡಬಾರ್ದು ಅಂತ ಹೇಳಿ? ಅಲ್ಲಿ ಮಾಡಿದ್ರೆ ದಲಿತರ ಅಲ್ಲಿ ಏನಪ್ಪಾ ಅಂದ್ರೆ ಆ ಗುಡಿ ಅಪವಿತ್ರ ಆಕೈತೆ ಅಂತ ಹೇಳಿ. ಮತ್ತೆ ನಿಮ್ಮ ಗುಡಿ ಅಪವಿತ್ರ ಆಕಿದ್ರೆ ನಿಮ್ಮ ದೇವ್ರಿಗೆ ತಾಕತ್ತಿಲ್ಲ? ಒಬ್ಬ ಕೆಟ್ಟ ಮನುಷ್ಯನನ್ನ ಒಳ್ಳೆಯವನಾಗಿ ಮಾಡುವಂತ ತಾಕತ್ ದೇವ್ರಿಗೆ ಇರ್ಬೇಕಾಗಿತ್ತು, ನೀವು ನಂಬಿರುವಂತ ದೇವ್ರಿಗೆ. ಒಬ್ಬ ಹೊಲಸು ಮನುಷ್ಯನನ್ನ ಪರಿಶುದ್ಧ ಮನುಷ್ಯನಾಗಿ ಮಾಡುವಂತ ತಾಕತ್ ನಿಮ್ ದೇವ್ರಿಗೆ ಇರ್ಬೇಕಲ್ಲ. ನೀವು ಅಷ್ಟು ಪಾವಿತ್ರತೆಯಿಂದ ಪೂಜಿಸುವಂತ ದೇವರು ಒಬ್ಬ ಸಾಮಾನ್ಯ ದಲಿತನನ್ನ ಶುದ್ಧೀಕರಣಗೊಳಿಸ್ಲಿಕ್ಕೆ ಆಗೋದಿಲ್ವಾ? ನೀನ್ ದೇವ್ರು ಹೇಳಿದ್ನ ನಿಮ್ಗೆ ಇವ್ರು ಒಳಗಡೆ ಬಂದ್ರೆ ಹೊಡಿರಿ ಅಂತೇಳಿ? ಯಾವ ವೇದ ಉಪನಿಷತ್ತು ಪುರಾಣ ಶಾಸ್ತ್ರ ಬರೆದಿರಪ್ಪ ಇದನ್ನೆಲ್ಲ? ಏನು ಅವರು ಬ್ರಾಹ್ಮಣರು ಮಾಡ್ಕೊಂಡಿರುವಂತಹ ಪದ್ಧತಿಗಳನ್ನ ನಿಮ್ಮ ಮೇಲೆ ಏರಿ ನಿಮ್ಮ ಮೂಲಕ ಮನಸ್ಸ ನಿಮ್ಗೆ ನಾಚಿಕೆ ಬರ್ಬೇಕಲ್ಲ? ಹೇಳ್ರಿ, ಯಾವ ಹೇಳವ ಜಾತಿಗಳಿಲ್ರಿ ಮೀಸಲಾತಿ ತೆಗೀರಿ ಅಂತೇಳಿ? ಇಂಥ ಹೊಲಸು ಮನಸ್ಥಿತಿ ಏನ್ ಅದಾವಲ್ಲ, ನಿಮ್ಮ ಕೀಳು ಮನಸ್ಥಿತಿ ಅದಾವಲ್ಲ, ಈ ಕೀಳು ಮನಸ್ಥಿತಿಗಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ರಕ್ಷಣೆಗಾಗಿ ಕಾಯ್ದೆಗಳನ್ನ ಕೊಟ್ಟರು, ಸಂವಿಧಾನವನ್ನ ಕೊಟ್ಟರು, ಆರಕ್ಷಣೆಯನ್ನ ಕೊಟ್ಟರು. ನಾಲಾಯಕರ ತಂದಕಿಸಿಂದ 2026ನೇ ವರ್ಷದ ಈ ರಾಜ್ಯದ ಮುಖ್ಯಮಂತ್ರಿಗಳು ಗಮನಿಸ್ಬೇಕಿದನ್ನ. ನಮ್ಮ ಹೋಮ್ ಮಿನಿಸ್ಟ್ರು
ಪ್ರಿಯಾಂಕ್ ಖರ್ಗೆ ಅವರು. ನೀವು ಬಹಳಷ್ಟು ಸಂವಿಧಾನವನ್ನ ಅಧ್ಯಯನ ಮಾಡ್ಕೊಂಡಿದ್ದೀರಿ. ನೋಡ್ರಿ ಇಂತ ಎಲ್ಲ ಏನೋ ಅನಿಷ್ಟ ಆಚರಣೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವ. ಕಂಬ ಕಟ್ಟಿ ಹೊಡಿತಾರೆ ದೇವಸ್ಥಾನ ಪ್ರವೇಶ ಮಾಡಿದ್ದಕ್ಕಂತೇಳಿ. ನಾಚಿಕೆ ಬರಂಗಿಲ್ಲ ಇವರಿಗೆ. ಯಾವ ಹಬ್ಬ ಹರಿದಿನಗಳು ನಿಮ್ಮ ದಲಿತರನ್ನ ನಾಶ ಮಾಡುವಂತ ಹಬ್ಬಗಳು, ದಲಿತರಿಗೆ ನಿಂದನೆ ಮಾಡುವಂತ ಹಬ್ಬಗಳು, ದಲಿತರ ದೌರ್ಜನ್ಯ ಮಾಡುವಂತ ಹಬ್ಬಗಳು. ಭಾರತ ದೇಶದ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ನಾವು NCRB ಅಂತ ಕರಿತಿಲ್ಲ, ಇದರ ಅಂಕಿ ಸಂಖ್ಯೆಗಳ ಪ್ರಕಾರ ಪ್ರತಿ ತಿಂಗಳಿಗೆ 4,500ನಿಂದ 5,000ವರೆಗೂ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾವ ಈ ದೇಶದಲ್ಲಿ. ಒಂದು ದಿನಕ್ಕೆ ಸರಿಸುಮಾರು 150ರಿಂದ 165 ಪ್ರಕರಣಗಳು ನಡೀತಾವ ದಲಿತರ ಮೇಲೆ. ಯಾವ್ಯಾವ ರೂಪದಲ್ಲಿ ನಡೀತಾವಂದ್ರ ಹಲ್ಲೆ, ದೈಹಿಕ ಹಿಂಸೆ, ಜಾತಿ ನಿಂದನೆ, ಭೂಮಿ ಕಬಳಿಸುವುದು, ದೇವಸ್ಥಾನಕ್ಕೆ ಪ್ರವೇಶ ನಿರಾಕರಣೆ ಮಾಡೋದು, ಸಾಮಾಜಿಕ ಬಹಿಷ್ಕಾರ ಹಾಕೋದು, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದು, ಮತ್ತು ಕೊಲೆಗೆ ಪ್ರಯತ್ನ ಮಾಡೋದು, ಕೊಲೆ ಮಾಡೋದು, ಮನೆಗಳಿಗೆ ಬೆಂಕಿ ಇಡೋದು, ಇನ್ನಿತರೆ ಎಲ್ಲಾ ರೀತಿಯ ಒಂದೊಂದು ಕಡೆ ಮೂತ್ರ ಬಾಯಲ್ಲಿ ಉಚ್ಚಿಯನ್ನು ಹೊದಿದು ಸಾಮಾಜಿಕವಾಗಿ ಥಳಿತ ಮಾಡೋದು, ಈ ರೀತಿಯ ಅನೇಕ ಪ್ರಕರಣಗಳು ಪ್ರತಿನಿತ್ಯ ಭಾರತದಲ್ಲಿ ದಾಖಲಾಕ್ಕವ. ಕರ್ನಾಟಕದಲ್ಲಿ 2022-23 ಅಂಕೆ ಸಂಖ್ಯೆಗಳ ಪ್ರಕಾರ 2,000ಕ್ಕೂ ಅಧಿಕ ಪ್ರಕರಣಗಳು ಇಲ್ಲಿ ದಾಖಲೆ ಆಗ್ತಾವ. ಹಂಗಂದ್ರೆ ನೀವು ಜಾತಿನೇ ಇಲ್ಲ, ಜಾತಿಗಳೆಲ್ಲ ಹೋಗ್ಯಾವ, ಜಾತಿ ಯಾರು ಮಾಡೋದಿಲ್ರಿ. ಮತ್ತೆ ಅಂಬೇಡ್ಕರ್ ಏನೋ ಅವರ ರೈಟ್ಸ್ ಏನದಾರ ಅವರೆಲ್ಲ ದಲಿತರೆಲ್ಲ ಮೀಸಲಾತಿ ತಗೊಂಡು ದೊಡ್ಡ ಶ್ರೀಮಂತರಾಗ್ಯಾರ. ಅರೆ, ಈ ದೇಶದ ಒಂದು ಪ್ರತಿಷ್ಠಿತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದ ಅವ್ರಿಗೆ ನೀವು ಜಾತಿ ನಿಂದನೆ ಮಾಡ್ತೀರಿ. ಕಪ್ಪಗಿದಿರಿ, ಕರ್ರಗಿದಿರಿ, ಕೋಟ್ ಹಾಕೋತೀರಿ, ಸೂಟ್ ಹಾಕೋತೀರಿ ಅಂತೇಳಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀರಿ. ನಾಲಾಯಕರ ಗೊತ್ತಾಗಂಗಿಲ್ಲ ನಿಮಗ? ಈ ದೇಶದ ಪ್ರಕೃತಿಗೆ, ಈ ಜಗತ್ತಿನಲ್ಲೇ ಪ್ರಕೃತಿಗೆ ಇರ್ಲಾರ್ದಂತ ಜಾತಿ ವ್ಯವಸ್ಥೆ, ಗಾಳಿ ಮಳೆ ನೀರು ಇರ್ಲಾರ್ದಂತ ಜಾತಿ ವ್ಯವಸ್ಥೆ ನಿಮ್ಮ ಮನಸ್ಸಿನಾಗ ಯಾಕಪ್ಪ? ನಿಮ್ಮ ಹೊಲಸು ಮನಸ್ಥಿತಿ ಎಲ್ಲಿವರೆಗೂ ಇರುತ್ತೆ? ಇನ್ನೂ ಹೆಚ್ಚಾಗಬೇಕಿದು ಮೀಸಲಾತಿ. ಅದ್ರ ಪ್ರಶ್ನೆ ಮಾಡಕ್ ನಾಚಿಕೆ ಆಗಂಗಿಲ್ಲ ನಿಮಗ? ನೋಡ್ರಿಲ್ಲ ಜೀವಂತ ಉದಾಹರಣೆಗಳು. ಈಗಾಗಲೇ ಇಂಥ ಜಾತಿ ನಿಂದನೆಗಳು ಮಾಡೋದು, ಕೆಲವೇ ದಿನಗಳ ಹಿಂದೆ ಅದ್ಯಾವುದೋ ದೇವಸ್ಥಾನದ ಕಂಬ ಮುಟ್ಟಿದ್ದಕ್ಕಾಗಿ ದೌರ್ಜನ್ಯ, ಕಂಬ ಪ್ರವೇಶ ಮಾಡಿದಕ್ಕೆ ದೌರ್ಜನ್ಯ, ಗುಡಿಗಳ ಮುಂದೆ ಹಾದ್ರ ಅಪರಾಧ, ಊರಿನವ್ರಿಗೆ ಏನಾದ್ರು ಮಾತಾಡಿದ್ರೆ ಅಪರಾಧ, ಪ್ರಶ್ನೆ ಕೇಳಿದ್ರೆ ಅಪರಾಧ. ನೀವು ಬಂದು ದಲಿತ ಕೇರಿ ಒಳಗೆ ಹೆಣ್ಮಕ್ಳನ್ನ ರೇಪ್ ಮಾಡಿ ಅತ್ಯಾಚಾರ ಮಾಡಿ ಹೋಗ್ಬೋದು, ಅದು ತಪ್ಪಲ್ಲ. ನಾವ್ ಯಾರಾದ್ರೂ ಒಂದು ಪ್ರಶ್ನೆ ಮಾಡಿದ್ರೆ, ಒಂದು ಮೇಲ್ಜಾತಿ ಹುಡುಗಿನ ಪ್ರೀತಿ ಮಾಡಿದ್ರೆ ಅದೆಲ್ಲ ದೊಡ್ಡ ಅಪರಾಧಗಳಂತ. ನಿಮ್ದೇ ಸಪರೇಟ್ ಕಾನೂನು ನನ್ನಿದು. ಹಂಗಾಗಿ ನೀವೆಲ್ಲ ಜಾಗೃತಿ ಆಗಬೇಕು, ದಲಿತ ಸಮಾಜನ ಜಾಗೃತಿ ಆಗ್ಬೇಕು. ನಿಮಗೂ ನಾಚಿಕೆ ಬರ್ಬೇಕು. ಏನಿದೆ ದೇವಸ್ಥಾನದಲ್ಲಿ? ಅಲ್ಲಿ ಏನ್ ದೇವಸ್ಥಾನದಾಗ ಇಟ್ಟರೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಕೊಟ್ಟಾರ? ಬೌದ್ಧ ಧರ್ಮಕ್ಕೆ ಹೋದ್ರಪ್ಪ ಅಂದಾರ, ಸಮಾನತೆಗಾಗಿ ಹೋರಾಟ ಮಾಡ್ರಪ್ಪ ಅಂದಾರ, ಶಿಕ್ಷಣಕ್ಕಾಗಿ ಹೋರಾಟ ಮಾಡ್ರಪ್ಪ ಅಂದಾರ, ಉದ್ಯೋಗದಾಗ ನೀವು ಸಾಧನೆ ಮಾಡ್ರಪ್ಪ ಅಂತ ಹೇಳ್ಯಾರ. ಅಲ್ಲೇ ಸಾಯ್ತಾರಲ್ಲ ಬಿದ್ದು. ದೇವಸ್ಥಾನಗಳ ಬೇಕು ನಮ್ಗೆ. ಏನ್ ನಿಮ್ ದೇವಸ್ಥಾನ? ನಿಮ್ಮ ದೇವಸ್ಥಾನವನ್ನು ಕೂಡ ಈ ದೇಶದ ಸಂವಿಧಾನ ರಕ್ಷಣೆ ಮಾಡ್ತೈತಿ, ದೇಶದ ಕಾನೂನು ರಕ್ಷಣೆ ಮಾಡ್ತೈತಿ. ಆ ಕಾನೂನು ಬರೆದವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾಚಿಕೆ ಬರ್ಬೇಕಲ್ಲ ನಿಮ್ಗ? ನಾಚಿಕೆ ಬರ್ಬೇಕಲ್ಲ ದಲಿತ ಸಮಾಜಕ್ಕ? ಇಷ್ಟು ವರ್ಷ ಆದ್ರೂ ಇನ್ನೂ ಮೂಢನಂಬಿಕೆ, ಅಂಧಕಾರ, ಕಂದಾಚಾರದೊಳಗೆ ಮುಳುಗಿಬಿಟ್ರಿ. ದೇವರ ಮುಂದೆ ಕ್ವಾಣ ಕುರಿಗಳನ್ನ ಕಡಿತೀರಿ, ಯಾವ ಅನಿಷ್ಟ ಪದ್ಧತಿಗಳನ್ನ ಜೀವಂತ ಇಟ್ಟಿರಿ. ಕೆಲವೊಂದು ಕಡೆ ಏನೋ ದೇವದಾಸಿಗಳನ್ನ ಬಿಡ್ತೀರಿ, ಕ್ವಾಣಗಳನ್ನ ಬಲಿ ಕೊಡ್ತೀರಿ, ಕುರಿಗಳನ್ನ ಬಲಿ ಕೊಡ್ತೀರಿ. ನಾಚಿಕೆ ಬರಂಗಿಲ್ಲ ನಿಮಗ? ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಪ್ರಕೃತಿ. ಈಗಲ್ಲಿ ಆ ಗುಡಿ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟವರು ಕೂಡ ವಿದ್ಯಾವಂತ ಯುವಕರವರು. ಪ್ರಜ್ಞೆ ಬಂದ ನಂತರ ಎಲ್ಲ ಸಮಾನತೆ ಆಗ್ಲಿ ಅಂತ ಹೋಗ್ಯಾರ. ಅದಕ್ಕೆ ಇವರಿಗೆ ಉರಿದು ಬಿಟ್ಟೈತಿ. ನಾವು ನಂಬಿಕೆ ನಮ್ಮ ಸ್ವಂತ ವಿಚಾರದು. ನಾ ದೇವ್ರ ನಂಬಲಿ ಸಕಾರ ಬಿಡ್ಲಿ, ದೇವ್ರ ನಂಬಿಕೆ ಇಟ್ಕೋಬಹುದು, ಬಿಡಬಹುದು. ಆದರೆ ಒಂದು ದೇವಸ್ಥಾನ ಅಂತ ನಿರ್ಮಾಣ ಆದಾಗ, ಒಂದು ಸಾರ್ವಜನಿಕ ಸ್ಥಳ ಅಂತ ನಿರ್ಮಾಣ ಆದಾಗ ಅದಕ್ಕೆ ಈ ದೇಶದ ಕಾನೂನು ಲಾಗೂ ಆಕೈತಿ. ಈ ದೇಶದ ಕಾನೂನು ಲಾಗೂ ಆದ್ರೆ ಅಲ್ಲಿ ಯಾರು ಬೇಕಾದರೂ ಪ್ರವೇಶ ಮಾಡಬಹುದು ಆ ಗುಡಿ ಒಳಗ. ನಿಮ್ಮ ಅಪ್ಪನ ಜಾಗೀರ್ದಾರ ಅಲ್ಲದು, ಅಥವಾ ನಿಮ್ಮ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ದೇವಸ್ಥಾನ ಅಲ್ಲದು. ದೇವಸ್ಥಾನ ಅಂತ ಬಂದ ತಕ್ಷಣವೇ ಅದು ನಿಮ್ಮ ಅಪ್ಪಗಳ ಆಸ್ತಿ ಅಲ್ಲ, ನಿಮ್ಮ ಅಪ್ಪನ ಆಸ್ತಿ ಇದ್ರೂ ಕೂಡ ಅಲ್ಲಿ ನಾವು ಅಕ್ರಮ ಪ್ರವೇಶ ಮಾಡಿದ್ರೆ ಮಾತ್ರ ನಿಮ್ಗೆ ಕಾನೂನೊಳಗೆ ಅವಕಾಶ ಐತಿ. ಸುಮ್ಮನೆ ಹಾದಿಗೆ ಹಾದು ಹೋಗೋರಿಗೆಲ್ಲ ನೀವು ನಿಂದನೆ ಮಾಡುವಂಥದ್ದು, ಇಲ್ಲಿ ಬರಬೇಡ ಅಲ್ಲಿ ಬರಬೇಡ ಅನ್ನಕ್ಕ ಇದು ಗಡಾಫಿ ಆಡಳಿತ ಅಲ್ಲ. ಇದನ್ನ ಎಲ್ಲಾ ದೇಶದ ಪ್ರತಿಷ್ಠಿತ ಜನ ಅರ್ಥ ಮಾಡ್ಕೋಬೇಕು. ದಲಿತರು ಬಹಳ ಚೆನ್ನಾಗಿ ಬಹುಜನರು ಅರ್ಥ ಮಾಡ್ಕೋಬೇಕು. ನಿಂದನಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಎಲ್ಲಿ ನಡೀತಾವ? ನಿಮಗೆ ಎಷ್ಟೇ ದೇವಸ್ಥಾನಗಳು ಪ್ರವೇಶ ನಿರಾಕರಣೆ ಮಾಡಿದ್ರು ಅಲ್ಲೇ ಹೋಗಿ ಸಾಯ್ತಾನೆ. ಹೊಡೆದು ಬಡದು ಅಲ್ಲಿ ಹೋಗ್ತಿರ್ತಾರೆ. ನಿಮ್ಗೆ ನಾಚಿಕೆ ಬರಂಗಿಲ್ಲ? ಏನಿವು ಹೊಲಸು ಪದ್ಧತಿಗಳಿವು? ಅಂಬೇಡ್ಕರ್ ಸರಿಯಾಗಿ ಓದ್ಕೊಳ್ರಿ ನೀವು. ಸರಿಯಾದ ಮಾರ್ಗವನ್ನ, ಅಷ್ಟಾಂಗ ಮಾರ್ಗವನ್ನ, ಬೌದ್ಧ ಧರ್ಮವನ್ನ, 22 ಪ್ರತಿಜ್ಞಾ ವಿಧಿಗಳನ್ನ, ಕಾಯ್ದೆ ಕಾನೂನುಗಳನ್ನ, ಸಂವಿಧಾನವನ್ನ ಕೊಟ್ಟಾರ ಬಾಬಾ ಸಾಹೇಬರು. ಆದ್ರೆ ನಿಮ್ಮ
ಆಯ್ಕೆನೇ ಸರಿ ಇಲ್ಲಲ್ಲ. ಯಾವ್ದು ಬ್ಯಾಡ ಅಂತೀರ ದೇವಸ್ಥಾನಕ್ಕೆ ಹೋಗ್ತೀರಿ, ಅದು ಮಾಡ್ತಾರ, ವರ ಕೊಡ್ತೈತಿ, ನಮ್ಗೆ ಒಳ್ಳೇದಾಕತಿ, ಆ ಒಂದು ಕಲ್ಪನೆ ಒಳಗದ್ರಿ, ಮೂಢನಂಬಿಕೆ ಒಳಗ. ಈ ಕಡೆ ಆಯ್ಕೆ ಮಾಡೋದಾದ್ರೆ ಯಾವ ಮನೋವಾದಿಗಳು ನಿಮ್ಮನ್ನ ಜಾತಿಯಿಂದ ಆಗಿದ್ರೆ ಅವ್ರಿಗೆ ಓಟ್ ಹಾಕಿ ಅವ್ರನ್ನ MLA MP ಮಾಡೋ ಕಡೆ ಇಲ್ಲಿ ಬಿಜಿ ಆಗಿದ್ದೀರಿ. ತಪ್ಪುಗಳು ದಲಿತ ಬಹುಜನ ಸಮಾಜದವೇ ಇದ್ದಾವೆ. ದೌರ್ಜನ್ಯ ಮಾಡುವವ್ರು ಎಷ್ಟು ತಪ್ಪುಗಳದಾವೋ ದೌರ್ಜನ್ಯ ಮಾಡಿಸಿಕೊಳ್ಳುವವರಿಗೂ ಅಷ್ಟೇ ಅವ್ರ ತಪ್ಪುಗಳದಾವ. ನೀವು ಬದಲಾಗಬೇಕು. ನಾವು ಬದಲಾದ ನಂತರ ನಮ್ಮನ್ನು ಮುಟ್ಟವ್ರು ಯಾರು? ಕಾನೂನಾತ್ಮಕವಾಗಿ ಒಬ್ಬ ದಲಿತ ಸಮಾಜದೊಳಗೆ ಯಾವನೋ ಒಬ್ಬ ಅಧಿಕಾರಿಯೋ ಜಿಲ್ಲಾಧಿಕಾರಿಯೋ ಆದ್ರೆ ಅವನಿಗೆ ಮಾತಾಡಕ ತಾಕತ್ತೈತೆ ಇವ್ರಿಗೆ? ನೀವು ಅಧಿಕಾರದ ಕಡೆ ಹೋಗುವಲ್ರಿ, ಶಿಕ್ಷಣದ ಕಡೆ ಹೋಗುವಲ್ರಿ, ಬರೇ ಮೂಢನಂಬಿಕೆ ಕಂದಾಚಾರದ ಕಡೆ ಹೊಂಟಿದಿರಿ. ನೀವು ನಿಮ್ಮ ತಪ್ಪುಗಳದಾವ, ತಿದ್ದುಪಡಿ ಆಗಬೇಕು. ಒಟ್ಟಾರೆಯಾಗಿ ಹೇಳುವಂತ ತಾತ್ಪರ್ಯ ಏನಂದ್ರೆ ಒಂದು ಕಡೆ ಮೀಸಲಾತಿಯನ್ನು ತೆಗೆದು ಹೋಗಿಬೇಕನ್ನುವಂತ ವಾದ ಮಾಡುವಂತ ನಾಲಾಯಕರೇ ಇಂಥ ಜಾತಿ ನಿಂದನೆಗಳಾದ ಏನು ಉತ್ತರ ಕೊಡ್ತೀರಿ? ಈಗ ಮಾಡುವವರು ಯಾರು? ಆ ಊರಿನವರಲ್ಲ, ಇಡೀ ಜಿಲ್ಲೆಗೆ ಇದು ಶಾಪ್ ಆಗೈತೆ. ಅಲ್ಲಿ ಒಬ್ಬ ಪ್ರಜ್ಞಾವಂತ ಆ ಗ್ರಾಮದ ಪಕ್ಕದ ಒಬ್ಬ ಪ್ರಜ್ಞಾವಂತ ಯುವಕ ನಮ್ಮ ಜೋಡಿ ಮಾತಾಡಿದ್ರು. ಏನವ್ರ ಹೆಸರು ಶಾಂತರಾಜಪ್ಪ ಅಂತ ಹೇಳಿ. ಆತ ಅವಾಗ MA ಕಲ್ತಿರ್ತಕ್ಕಂಥ ಮನುಷ್ಯ. ಆತ ಎಲ್ಲ ಈ ಘಟನೆ ಬಗ್ಗೆ ವಿವರಣೆ ನೀಡಿದ. ಬಹಳ ನೋವಾಗತ್ತ, ದುಃಖ ಆಗತ್ತ. ಅಲ್ಲಿ ಏನಾದ್ರೂ ಇವತ್ತು ಗುಲಾಮಗಿರಿ ಮಾಡ್ಬೇಕು ನಾವು. ಊರಿನ ದೊಡ್ಡವ್ರು ಹೇಳ್ದಂಗೆ ಕೇಳ್ಬೇಕು ನಾವು. ಕಾಯ್ದೆ ಕಾನೂನುಗಳು ಆಗೋಂಗಿಲ್ಲ ಅಂತ ಊರುಗಳಿಗೆ. ಇಂಥ ಒಂದು ಅಮಾನವೀಯ ಕ್ರೂರತೆಯಿಂದ ಕೂಡಿರ್ತಕ್ಕಂಥದ್ದು. ನೀವು ಯಾರಿಗೆ ಭಯೋತ್ಪಾದಕರು ಅಂತ ಕರೀತಿರಲ್ಲ, ಆ ಎಲ್ಲ ಭಯೋತ್ಪಾದಕರಿಗೂ ಮೀರಿರ್ತಕ್ಕಂಥ ವರ್ತನೆ ನಿಮ್ದು. ದೇಶದ್ರೋಹಿಗಳಿಗಿಂತ ಯಾವುದೇ ಕಡಿಮೆ ಇಲ್ಲ ನೀವು. ನಿಜವಾದ ಈ ಜಾತಿವಾದಿಗಳೇನದಾರಲ್ಲ ಈ ದೇಶದೊಳಗಡೆ ನಿಜವಾದ ಭಯೋತ್ಪಾದಕರು. ಇಂಥ ಭಯೋತ್ಪಾದಕರಿಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಮಂತ್ರಿಗಳು ಕಟ್ಟುನಿಟ್ಟಿನ ಕಾಯ್ದೆಯನ್ನು ಜಾರಿ ಮಾಡ್ರಿ. ಕಾಯ್ದೆಗಳು ಕೇವಲ ಆರ್ಟಿಕಲ್ಗಳಲ್ಲಿ, ಕಲಂಗಳಲ್ಲಿ, ಸಂವಿಧಾನದಲ್ಲಿ ಇರಬಾರ್ದು. ಅವು ಸಾರ್ವಜನಿಕ ವಲಯದಲ್ಲಿ ಬರಬೇಕು. ಅಲ್ಲಿ ಇಡೀ ಜಿಲ್ಲೆಯನ್ನ, ದಾವಣಗೆರೆ ಜಿಲ್ಲೆ ಅಷ್ಟೇ ಕರ್ನಾಟಕವನ್ನ ಹೈಲೈಟ್ ಮಾಡಬೇಕು. ಪ್ರತಿಯೊಂದು ಏನು ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ, ತಹಸೀಲ್ದಾರ್ ಅವರು ಸೇರಿದಂತೆ, ಪೊಲೀಸ್ ಇಲಾಖೆ ಸೇರಿದಂತೆ ಏನು ದಲಿತರ ಮೇಲೆ ನಿರಂತರ ದೌರ್ಜನ್ಯಗಳಾಗ್ತಾವಲ್ಲ ಎಲ್ಲವೂ ಕೂಡ ಅಲ್ಲಿ ಜಾಗೃತಿ ಅಭಿಯಾನಗಳನ್ನ, ಬೀದಿ ನಾಟಕಗಳನ್ನ, ಅಲ್ಲಿ ಸೇರಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಲ್ಲಿ ಇರ್ತಕ್ಕಂಥ ಸವರ್ಣಿಯವರು, ಗೌಡರು, ಯಾರು ದೊಡ್ಡವರು ಅವ್ರನ್ನೆಲ್ಲ ಸೇರಿಸಿ ನೋಡಪ್ಪ ಈ ರೀತಿ ಮಾಡಿದ್ರೆ ನಿಮ್ಗೆ ತಪ್ಪಾಗತ್ತಾ, ಕೇಸ್ಗಳನ್ನ ಹಾಕೊಂಡು ಒಳಗಡೆ ಹೋಗಬೇಡ್ರಿ, ಅದಕ್ಕಿಂತ ಪೂರ್ವ ಜಾಗೃತರಾಗ್ರಿ, ದಲಿತರು ಮನುಷ್ಯರದಾರ, ಅವರೊಂದಿಗೆ ಸಹಕಾರದಿಂದ ಇರ್ರಿ, ನಾವೆಲ್ಲ ಭಾರತೀಯರು ಒಂದಾಗಿ ಒಟ್ಟಾಗಿರ್ಬೇಕು ಅನ್ನುವಂತ ಭಾವನೆಯನ್ನ ಬಿತ್ತಬೇಕಲ್ಲಿ. ಇನ್ನೇನು ಸಂಘಟನೆಗಳು ಹೇಳ್ತಿರ್ತಾರಲ್ಲ ನಾವು ಹಂಗ ಸಂಘಟನೆ ಹಿಂಗ್ ಸಂಘಟನೆ ಅಂತೇಳಿ, ಸಂಘಟನೆಗಳ ಜವಾಬ್ದಾರಿಗಳೇನು? ಇಂಥ ದೌರ್ಜನ್ಯಗಳಾದಾಗ ಹೋಗಿ ನೈತಿಕ ಬೆಂಬಲವನ್ನು ಕೊಡ್ಬೇಕು ಅವ್ರಿಗೆ. ಈ ವಿಷಯದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಡೀಲಿಂಗ್ ಮಾಡುವಂತ ಸಂಘಟನೆಗಳಿಂದ ನಾವು ದೂರ ಇರಬೇಕು. ನಮಗೆ ಬೇಕಾಗಿದ್ದು ನೈಜವಾಗಿ ನಮ್ಮ ಜವಾಬ್ದಾರಿಯನ್ನ ಅರಿತು ನಮ್ಮ ಜನರ ಮೇಲೆ ಆಗುವಂತ ದೌರ್ಜನ್ಯವನ್ನ ಖಂಡಿಸುವಂತ ಸಂಘಟನೆಗಳು ಬೇಕು. ಆ ನಿಟ್ಟಿನಲ್ಲಿ ನಾನು ದಲಿತ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಯಳಸಂಗಿಯವರು ಕೂಡ ಹೇಳ್ತೀನಿ, ಈ ಪ್ರಕರಣದ ಬಗ್ಗೆ ತಾವು ಮಾತನಾಡ್ರಿ. ಯಾಕಂದ್ರೆ ಎಲ್ಲೇ ಅನ್ಯಾಯ ಅಕ್ರಮಗಳಾದಾಗ ತಾವು ಮುಂಚೂಣಿಯಲ್ಲಿರ್ತೀರಿ. ಈ ದಾವಣಗೆರೆ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಈ ಒಂದು ಘಟನೆ ಬಗ್ಗೆ ತಾವು ಮಾತನಾಡ್ರಿ. ತಾವು ಆ ಊರಿಗೆ ಭೇಟಿ ಕೊಡಬೇಕು. ದಲಿತ ಪರ ಸಂಘಟನೆ ರಾಜ್ಯಾಧ್ಯಕ್ಷರುಗಳು ಅಲ್ಲಿ ರಾಜಕಾರಣಿಗಳ ದುಂಬಾಲು ಬಿದ್ದು ಅವ್ರ ಬಾಲಂಗೋಚಿಗಳಾಗಿ ತಿರುಗೋದಲ್ಲ, ದೌರ್ಜನ್ಯಗಳಾದಾಗ ಅಲ್ಲಿ ಭೇಟಿ ಕೊಡಬೇಕು, ಅವ್ರ ನೈತಿಕ ಬೆಂಬಲವನ್ನು ಕೊಡಬೇಕು. ಅಲ್ಲಿಯ ಪೊಲೀಸ್ ವ್ಯವಸ್ಥೆ, ಅಲ್ಲಿಯ ತಾಲೂಕು ಆಡಳಿತ, ಜಿಲ್ಲಾಡಳಿತ ಏನೆಲ್ಲ ಮಾಡಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳಿ, ಯಾರು ಜಾತಿವಾದಿಗಳು ಇದ್ರಲ್ಲಪ್ಪ ಇದೊಂದ್ಸಲ ಈ ವಿಡಿಯೋನ ನೋಡ್ಕೊಳ್ರಿ ಸರಿಯಾಗಿ. ಹೆಂಗ್ ದೌರ್ಜನ್ಯಗಳಾಗ್ತಾವ, ಕಂಬಕ್ಕೆ ಕಟ್ಟಿ ಹೊಡಿತಾ ಇದಾರ, ಏನಿಲ್ಲಿ ಕಾಯ್ದೆ ಕಾನೂನುಗಳು ಲಾಗೂ ಇಲ್ಲ ಅಂತ ತಿಳ್ಕೊಂಡ್ರ ಏನವರು? ಕಂಬಕ್ಕೆ ಕಟ್ಟಿ ದಲಿತರ ಮೇಲೆ ದೌರ್ಜನ್ಯ ಮಾಡುವಂತದ್ದೇನ ಸಾಮಾನ್ಯ ತಿಳ್ಕೊಂಡಿದ್ರಿ ನೀವು? ಎಷ್ಟೋ ಪ್ರಕರಣಗಳು ಇಂಥವು ನಡೀತಾವ. ಇದು ಏನು ಸಂವಿಧಾನ ಜಾರಿ ಇರುವ ಕಾಲಘಟ್ಟದಲ್ಲಿ, ಪ್ರಜಾಪ್ರಭುತ್ವ ಜಾರಿ ಇರುವ ಕಾಲಘಟ್ಟದಲ್ಲಿ ಇಂಥ ಘಟನೆಗಳು ನಡೆಯಕತ್ತಾವ. ಇನ್ನು ಇದು ಯಾವುದೂ ಇಲ್ಲ ಟೈಮ್ನಲ್ಲಿ ನಮ್ಯಾಗ ಎಂಥ ದೌರ್ಜನ್ಯಗಳಾಗಿರ್ಬೋದು ಅನ್ನೋದನ್ನ ಆಲೋಚನೆ ಮಾಡಿದ್ರೆ ಮೈ ಜುಮ್ ಅಂತದ. ಹಂಗಾಗಿ ಎಲ್ಲಿವರೆಗೂ ಜಾತಿ ವ್ಯವಸ್ಥೆ ಇರ್ತದೆ, ಜಾತಿವಾದಿ ಭಯೋತ್ಪಾದಕರು ಇರ್ತಾರೆ, ಅಲ್ಲಿವರೆಗೂ ಮೀಸಲಾತಿ ಇರ್ತದ. ಅದು ಇರಲೇಬೇಕು. ಅದನ್ನ ತೆಗೆಯಕ್ಕೆ ಯಾರ ಅಪ್ಪನ ಕಡೆಯಿಂದ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ದಾವಣಗೆರೆ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಈ ಘಟನೆಯನ್ನ ಸಂಘರ್ಷ ನ್ಯೂಸ್ ಕೂಡ ಖಂಡನೆ ಮಾಡ್ತದೆ. ತಕ್ಷಣವೇ ಅವರಿಗೆ ಸೂಕ್ತವಾದಂತಹ ಪರಿಹಾರ ಸಿಗಬೇಕು, ಅವರಿಗೆ ರಕ್ಷಣೆ ಸಿಗಬೇಕು. ಬೂದಿ ಮುಚ್ಚಿದ ಕೆಂಡ ಅಥವಾ ಅಲ್ಲಿ ಏನೋ ವಾತಾವರಣ, ಉದ್ವಿಗ್ನ ವಾತಾವರಣ ಇದೆ, ಅದಕ್ಕೆ ಕಡಿವಾಣ ಹಾಕಬೇಕು. ಅವರಿಗೆ ನೈತಿಕ ಬೆಂಬಲವನ್ನು ಕೊಡಬೇಕು. ರಾಜ್ಯಕ್ಕೆ ಗೊತ್ತಾಗಬೇಕು ಈ 42 ಜನರಿಗೂ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.